ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ರಾಜ್ಯ ಅಧ್ಯಕ್ಷರು ಮತ್ತು ನಿವೃತ್ತ ಪೊಲೀಸ್ ಮಹಾನಿರ್ದೇಶಕರು ಶಂಕರ್ ಬಿದರಿ ಅವರು ಶ್ರೀ ಜವನಹಳ್ಳಿ ಮಠದ ಮಠಾಧೀಶರಾದ ಶ್ರೀ ಸಂಗಮೇಶ್ವರ ಸ್ವಾಮೀಜಿ ಹಾಗೂ ಶ್ರೀ ತಣ್ಣೀರುಹಳ್ಳ ಮಠದ ಮಠಾಧೀಶರಾದ ಶ್ರೀ ವಿಜಯಕುಮಾರ್ ಸ್ವಾಮೀಜಿ ಅವರ ಆಶೀರ್ವಾದವನ್ನು ಮಠದಲ್ಲಿ ಕುಟುಂಬದವರೊಂದಿಗೆ ಪಡೆದರು. ಈ ಸಂದರ್ಭದಲ್ಲಿ ಹಾಸನ ಜಿಲ್ಲಾ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಅಧ್ಯಕ್ಷರಾದ ಎನ್ ಪರಮೇಶ್, ತಾಲೂಕು ಅಧ್ಯಕ್ಷರಾದ ಕಟ್ಟಾಯ ಶಿವಕುಮಾರ್, ಆಲೂರು ತಾಲೂಕು ಅಧ್ಯಕ್ಷರಾದ ಅಜಿತ್, ತಣ್ಣೀರುಹಳ್ಳ ಮಠದ ಕಾರ್ಯದರ್ಶಿ ಸೋಮಣ್ಣ, ಜವನಹಳ್ಳಿ ಮಠದ ಅಭಿವೃದ್ಧಿ ಹಿತರಕ್ಷಣಾ ಸಮಿತಿ ಅಧ್ಯಕ್ಷರಾದ ಬಿವಿ ಉಮೇಶ್, ವೀರಶೈವ ಲಿಂಗಾಯತ ಸಮಾಜದ ಮುಖಂಡರಾದ ರಾಜ್ಯ ಕೆಎಸ್ಆರ್ಟಿಸಿ ಮಾಜಿ ಉಪಾಧ್ಯಕ್ಷರಾದ ಸಿಗೆ ಈಶ್ವರಪ್ಪ, ಶರತ್ ಭೂಷಣ್, ಎಚ್ಎನ್ ನಾಗೇಶ್, ಶೋಭನ್ ಬಾಬು, ಹೇಮಂತ್ ಕುಮಾರ್, ಲೀಲಾ ಧರ್ಮಪ್ಪ, ಅವಿನಾಶ್, ಆನಂದ್ ಪಟೇಲ್, ಶಂಕರ್, ಶಿವಕುಮಾರ್ ಹಾಗೂ ವೀರಶೈವ ಲಿಂಗಾಯತ ಸಮಾಜದ ಮುಖಂಡರು ಭಾಗವಹಿಸಿದ್ದರು. ಅದೇನು ದುಡ್ಡು ಹಾಕೋದು ಹಾಕ್ರಿ, ಹಾಕಿ ಡೆವಲಪ್ ಮಾಡ್ರಿ, ಮಠನೂ ಭದ್ರ ಆಗಲಿ, ಸಮಾಜನೂ ಭದ್ರ ಆಗಲಿ ಅಂತ ಹೇಳಿದ್ರು. ಅದಕ್ಕೆ ತಮ್ಮ ದರ್ಶನ ಮಾಡ್ಕೊಂಡು ಹೋಗ್ಬೇಕಂತ ಬಂದೆ. ಉಮೇಶ್ ಅವ್ರಿಗೆ ಹೇಳಿದ್ವಿ ಮತ್ತು ಹುಡುಗವ್ರಿಗೂ ಹೇಳಿದ್ವಿ, ನಮ್ಮ ಪರಮೇಶ್ ಅವ್ರಿಗೂ ಹೇಳಿದ್ವಿ, ಎಲ್ಲರೂ ಕೂಡ ಕೆಲಸ ಮಾಡಬೇಕಂತ ರಿಕ್ವೆಸ್ಟ್ ಮಾಡ್ಕೊತಾ